ಕನ್ನಡ ವ್ಯಾಕರಣ, ಕನ್ನಡ ಗ್ರಾಮರ್ ಇನ್ ಸಿಂಪಲ್. ವಿಷಯ 7 ವಿಶೇಷಣ. ಒಂದು ವಸ್ತುವಿನ ಅಥವಾ ವ್ಯಕ್ತಿಯ ಅಂದರೆ ಒಂದು ನಾಮಪದದ ವಿಶೇಷತೆಯನ್ನು ಹೇಳುವ ಶಬ್ದಗಳು. ಉದಾಹರಣೆ, ಅವನು ಒಳ್ಳೆಯ ಹುಡುಗ. ಒಳ್ಳೆಯ ಎಂಬುದು ವಿಶೇಷಣ. ಅದು ದೊಡ್ಡದಾದ ಮರ. ದೊಡ್ಡದಾದ ಎಂಬುದು ವಿಶೇಷಣ. ವಿಧಗಳು, ಇದರಲ್ಲಿ 5 ವಿಧಗಳು. ಗುಣವಾಚಕ, ನಾಮಪದದ ಗುಣವನ್ನು ಹೇಳುವ ಪದ. ಉದಾಹರಣೆ, ಇಂದು ಮಹತ್ವದ ದಿನ. ನಮ್ಮದು ವೀರೋಚಿತ ಗೆಲುವು. ಇದರಲ್ಲಿ ದಿನದ ಗುಣವನ್ನು ಮಹತ್ವದ್ದು ಎಂಬುದು, ಗೆಲುವನ್ನು ವೀರೋಚಿತ ಎಂದು ವರ್ಣಿಸಲಾಗಿದೆ. ಪರಿಮಾಣವಾಚಕ, ನಾಮಪದದ ಪ್ರಮಾಣ ಕ್ವಾಂಟಿಟಿ ಹೇಳುವ ಪದ. ಉದಾಹರಣೆ, ನನಗೆ ಸ್ವಲ್ಪ ನೀರು ಕೊಡಿ. ರಾತ್ರಿ ಬಹಳ ಮಳೆ ಸುರಿಯಿತು. ಇದರಲ್ಲಿ ಸ್ವಲ್ಪ ನೀರು ಹಾಗೂ ಬಹಳ ಮಳೆ ಎಂಬುದು ಪರಿಮಾಣವನ್ನು ಸೂಚಿಸುತ್ತದೆ. ದಿಗ್ವಾಚಕ, ದಿಕ್ಕುಗಳನ್ನು ಸೂಚಿಸುವ ಪದಗಳು. ಉದಾಹರಣೆ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಬಡಗಣ, ತಿಂಕಣ, ಮೂಡಣ. ಸಂಖ್ಯಾವಾಚಕ, ಸಂಖ್ಯೆಯನ್ನು ಸೂಚಿಸುವ ಪದಗಳು. ಉದಾಹರಣೆ, ನನಗೆ 100 ರೂಪಾಯಿ ಕೊಡಿ. ಸಿರಿ 3 ಬಾರಿ ಬಹುಮಾನ ಗೆದ್ದಳು. ಇದರಲ್ಲಿ 100 ಮತ್ತು 3 ಸಂಖ್ಯೆಯನ್ನು ಸೂಚಿಸುತ್ತದೆ. ಸಂಖ್ಯೇಯವಾಚಕ, ಎಷ್ಟನೆಯದು ಎಂಬುದನ್ನು ಸೂಚಿಸುವ ಪದಗಳು. ನಾನು ನಮ್ಮ ತಂದೆ ತಾಯಿಗೆ 2ನೇ ಮಗಳು. ನನ್ನ ಅಕ್ಕ 1ನೇ ತರಗತಿ ಓದುತ್ತಿದ್ದಾಳೆ. 2ನೇ ಹಾಗೂ 1ನೇ ಎಂಬುದು ಸಂಖ್ಯೇಯ ವಾಚಕ.